ಕಳ್ಳ ಎಂದು ತಿಳಿದುಕೊಳ್ಳುತ್ತಾರೆ. ರಾಜ ಕೃಷ್ಣದೇವರಾಯ ಸಂತೋಷದಿಂದ ತೆನಾಲಿರಾಮನನ್ನು ಹೊಗಳಿದರು. ವಿಜಯನಗರ ರಾಜ್ಯದಲ್ಲಿ ಒಂದು ಸುಂದರ ಬೆಳಗ್ಗೆ. ಜನರು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು. ಮಾರುಕಟ್ಟೆ ನಿಧಾನವಾಗಿ ತೆರೆಯುತ್ತಿತ್ತು. ರಾಜ ಕೃಷ್ಣದೇವರಾಯ ಅವರ ಅರಮನೆಯಲ್ಲಿ ಸಭೆ ನಡೆಯುತ್ತಿತ್ತು. ಮಂತ್ರಿಗಳು ಎಲ್ಲರೂ ರಾಜನ ಮುಂದೆ ನಿಂತಿದ್ದರು. ಒಬ್ಬ ವ್ಯಾಪಾರಿ ದುಃಖದಿಂದ ರಾಜನ ಮುಂದೆ ಬಂದನು. ಅವನ ಮನೆಯಲ್ಲಿದ್ದ ಆಭರಣ ಕಳ್ಳತನವಾಗಿತ್ತು. ಸಭೆಯಲ್ಲಿ ಎಲ್ಲರೂ ಯೋಚಿಸುತ್ತಿದ್ದರು. ಆದರೆ ತೆನಾಲಿರಾಮ ಶಾಂತವಾಗಿ ನಿಂತು ಚಿಂತಿಸುತ್ತಿದ್ದನು. ತೆನಾಲಿರಾಮ ರಾಜನಿಗೆ ಒಂದು ಚತುರ ಯೋಜನೆ ವಿವರಿಸಿದನು. ತೆನಾಲಿರಾಮ ಮಾಡಿದ ಪರೀಕ್ಷೆಯಿಂದ ಕಳ್ಳ ಭಯದಿಂದ ನಡುಗುತ್ತಾನೆ. ಎಲ್ಲರೂ ಅವನೇ ಕಳ್ಳ ಎಂದು ತಿಳಿದುಕೊಳ್ಳುತ್ತಾರೆ. ರಾಜ ಕೃಷ್ಣದೇವರಾಯ ಸಂತೋಷದಿಂದ ತೆನಾಲಿರಾಮನನ್ನು ಹೊಗಳಿದರು.